ಇದ್ದರಿದ್ದಳು ಬೇಡ 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 ಅಂದ್ರುನುವೆ ಬಾಯ್ಲಿ ಬಾಯ್ಲಿ ನನ್ನ ತವ್ರ ಮನೆಗೆ ಹಂಗಿಕ್ತಾರೆ ಹಿಂಗಿಕ್ತಾರೆ. ನಮ್ಮ ಮನ್ಯಾಗ ದಿನ ಚಿಕನ್ ಊಟನೇ, ನಮ್ಮ ಮನೆಗೆ ದಿನ ಮಟನ್ ಊಟನೇನಿಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದ್ದರಿದ್ದಳು ಕರ್ಕೊಬಿಟ್ಟು ಬಂದ್ಬಿಟ್ಲು ಇಲ್ಲಿಗೆ. ಮಾನ ಮರ್ಯಾದೆ ಇಲ್ದಿರೋಳು ಮೂರು ಬಿಟ್ಟಳು. ಈಗ ನೋಡು ನಮ್ಮನ್ನ ಆ ಆ ಕೂಲಿ ಕೆಲ್ಸಕ್ಕೆ ಕಳ್ಸಿರೋ ನಿಮ್ಮಮ್ಮ. ಇದೆಲ್ಲ ಬೇಕಿತ್ತೇನೆ ನಿನಗೆ? ನಮ್ಮ ಮನೆಯಾಗೆ ನಾನು ಹೆಂಗೋ ನೆಮ್ಮದಿಯಾಗಿದ್ದೆ, ನಾನು ಕೇಳಲಿಲ್ಲ ಏನು ಮಾಡಲಿಲ್ಲ. ಇವಳು ದರಿದ್ರದಳು ಇಲ್ಲೂ ಕರ್ಕೊಬಿಟ್ಟು ಬಂದು ನನ್ನ ಹತ್ರನೇ ಕೆಲಸ ಮಾಡಿಸ್ತಾವಳು ಇಲ್ಲಿ. ಎಷ್ಟು ಹೇಳ್ದೇವಳು ಗಿಣಿಗೆ ಹೇಳ್ದಂಗೆ ನಾನು ಬರೋಕಿಲ್ಲ ಕಣಮಿ, ನಾನು ಬರೋಕಿಲ್ಲ ಕಣಮಿ ಅಂದ್ರೂ ಏನಾರ ಕೇಳ್ದ ನೀನು? ಆ ಯಪ್ಪ, ನಾನಿದ್ದಾಗ ಸಂದಕೇನೇ ಇತ್ತು, ನಮ್ಮ ಒತ್ತಿಗೆ ಎಲ್ಲ ಇದ್ದಾಗೆಲ್ಲ ಸಂದಕೇನೇ ಇತ್ತು. ಇದ್ದಕ್ಕಿದ್ದಂಗೇನೇ ಇದು ಯಾಕೆ ಹಿಂಗಾಗಾಯ್ತು ನಾಕಾಣೆ. ನನ್ನ ಮೇಲೆ ನೀನು ದೂರ ಬೇಡ ಆಮೇಕಿಂದ. ನಾನೆಲ್ಲನೂ ನೆಟ್ಗೇನೇ ಇದ್ದೆ, ನಾನೆಲ್ಲನೂ ಸಂದಕೇನೇ ಇದ್ದೆ. ನಾನಿಲ್ಲಿ ಬಂದಿದ್ದಾಗ ಈಗೇನು ಕುಂಬಳಕಾಯಿ ಕೀಳ ಕೆಲಸ ತಾನೇ ಕಿತ್ತಾಕ್ಬಿಟ್ಟು ಹೋದ್ರಾಯ್ತಾಗ. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ನಾನು ಹೇಳ್ಕೊತೀನಿ, ಮನೆ ಬರ್ಸ್ಕೊಳ್ಳೋ ಗಂಟ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೋಬೇಕು ಕಣಪ್ಪ ನೀನು, ಇಲ್ಲಾಂದ್ರೆ ಆಯ್ತದ. ಈಗ ನೋಡು, ನಮ್ಮ ಹೊತ್ತಿಗೆ ಹೆಂಗೋ ಹೊಂಟೋಗ್ಬಿಟ್ಲು ಬಿಟ್ಬಿಟ್ಟು ಅವಳ ಜೀವನ ಅವಳು ನೋಡ್ಕೊತಾವಳೆ. ಇನ್ನು ಮನೆಗೆ ಬರೋಕ್ಕಿಲ್ಲ ಅಂದ್ರೆ ಈ ಮನೆ ನಮ್ದೇನೇ ತಾನೇ, ಹೆಂಗೋನು ನಾನು ನೀನು ಈ ಮನೆ ತಗೋಬೋದು ತಾನೇ. ನೀನು ಸುಮ್ಕೆ ಇರುವಸಿ. ಏನೋ ಒಂದು ಆಯ್ತದೆ. ನೀನು ಇವಾಗ ಫಸ್ಟು ಕಬ್ಬು ಕರ್ದೈತಾನೆ ಕೂಲಿಗೆ ಇವಾಕಯ್ಯ ಕೆಲಸ ಮಾಡಿ ಸಂಜೆ ಕಾಸಿಸ್ಕೊಂಡು ನಮ್ಮ ಅಮ್ಮಂಗೆ ಕೊಟ್ರೆ ನಮ್ಮಮ್ಮ ಫುಲ್ ಖುಷಿಯಾಗೋಗ್ಬಿಡ್ತದೆ. ಅಯ್ಯೋ ನಿಮ್ಮ ಅಮ್ಮ ಖುಷಿ ಆಯ್ತದೋ, ನಾನೇ ಆಳ್ಬಿದ್ದೋಯ್ತೀನೋ ನಾಕಾಣೆ ಬಿಡು. ನನಗಂತೂ ಒಂದಿಷ್ಟು ಗೊತ್ತಿಲ್ಲ ಏನಾಯ್ತಿನೋ ಏನು ಬಿಡ್ತೀನೋ ಅಂತ ನೀನಿಯಾ ಎಲ್ಲ ಹಾಳು ಮಾಡ್ತಿದ್ದೀರಾ ನೀವೇ. ನನ್ನ ನನಗೆ ಹಂಗೋ ನೆಮ್ಮದಿಯಾಗಿದ್ದೆ ನಾಕಾಣೆ ಇದೆ ಎಲ್ಲನೂ ಈ ಕೂಲಿ ಕೆಲಸ. ಹಾಂ ನಮ್ಮ ಅಮ್ಮನ ದಿನಕ್ಕೆ ನಾನು ಕೂಲಿ ಕೆಲಸ ಕಳ್ಸಿದೋಳಲ್ಲ. ನೀನು ನೋಡಿ ನಿಮ್ಮ ಅಮ್ಮ ನೋಡು ನನ್ನ ಕೂಲಿ ಮಾಡಕ್ಕೆ ಇಕ್ಕೊಂಡಿರೋದು. ಕುಂಬಳಕಾಯಿಗಳು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಕಿತ್ತಾಕಿ 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 ಹಂಗೆ ಕಿತ್ಕೊಂಡು ಹಾಕ್ತಿರ್ಬೇಕು. ನಾನಂತೂ ತಾಲ್ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ ಈ ಸಾವಾಸನೇನಿಯ ಬೇಡ ಹೋಗತ್ತಾಗೆ. ಏನಾಗಕ್ಕಿಲ್ಲ ಹೇಳಿ, ಒಂದು 2 ದಿನ ಅಷ್ಟೇನೇ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ನಾನು ಬರ್ಸ್ಕೊಳ್ಳ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಎಲ್ಲನೂ ಬರ್ಸ್ಕೊಳ್ಳಿ. ಈಗ ಸುಮ್ಮನೆ ಒಂದು 4-5 ದಿನ ಕೆಲಸ ಮಾಡಿ ನಮ್ಮ ಅಮ್ಮಂಗೂ ನಾವು ಗ್ರೇಟು ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ಲ. ನಮ್ಮ ಮಮ್ಮಿ ಯಾವಾಗೂ ಹೇಳ್ತಿದ್ದೆ, ನಿಮ್ಮ ಹೊತ್ತಿಗೆ ಮುಂದೆ ನೀನು ತಲೆ ತೆಗಿಸ್ಬೇಡ, ತಲೆ ಎತ್ಕೊಂಡು ಓಡಾಡು ಅಂತ ಹೇಳ್ಬಿಟ್ಟು. ಈಗ ನಾಲ್ಕಕ್ಕೆ ಅಲ್ಲಿ ಹಾಲಿನ ದುಡ್ಡೆಲ್ಲ ಕಾಸೆಲ್ಲ ಎತ್ಕೊಂಡು ಕುಡ್ದಾಕ್ಬೇಕಿತ್ತೆ ನೀನು. ಅದಕ್ಕೆ ಇವಾಗ ಕಳಿಸಿರೋದು ನಿನ್ನ ಕೂಲಿಗೆ ಹೋಗು ಅಂತ ಹೇಳಿ. ಅದ್ರಾಗ ಒಂದು 200 ರೂಪಾಯಿ ಎತ್ಕೊಂಡು ಕುಡ್ದಿನ ಉಳಿದಿರೋದ ತಂದ್ಬಿಟ್ಟು ಅಮ್ಮನ ಕೈ ಕೊಟ್ಟಿದ್ರೇನು ನಿನಗೆ ಕೈ ಸೇದೋಗದೆ? ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕುಡಿದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಅಮ್ಮೆ ಸುಮ್ಕೆ ಬಿಟ್ಟತ್ತ. ಕೂಳು ಹಾಕಕ್ಕಿಲ್ಲ ನಮ್ಮ ಅಮ್ಮ, ನಿಂಗೆ ಇನ್ನೂ ಗೊತ್ತಿಲ್ಲ ನಮ್ಮ ಅಮ್ಮನ ಕತೆಯ. ಹೋಗಿ ಹೋಗಿ ನಿಂಗೆ ಹೇಳಕ್ ಬತ್ತೀನಲ್ಲ, ನನಗೆ ಮೊದಲೇ ಬುದ್ಧಿಲ್ಲ ತಗ. ಮಾಡು ಕೆಲಸ ಸರ್ಸರ್ನ. ಯಾವನಿಗೆ ಬೇಕೋ ಈ ಬಾಳು. ನನ್ನ ಪಾಡುಗೆ ನಾನು ಸುಮ್ಕೇನಿಯ ಹೋಗ್ಬಿಟ್ರೆ ಅಷ್ಟೇನೇನಿಯ ಸಾಕು. ಸವಾಸನೇನಿಯ ಬೇಕಿಲ್ಲ ನನಗಂತೂ. ಇವಳು ಸವಾಸ, ಇವ್ರ ಮನೆಯವ್ರ ಸವಾಸ ಯಾಕಪ್ಪ ಬೇಕಿತ್ತು? ಹಂಗೆ ಹೊಡೆದ್ಲು ನಮ್ಮ ಅತ್ತೆ ಅಂದರೆ, ನಮ್ಮ ಅತ್ತೆಯ ಮುಂದೆ ನಿಂತ್ಕೊಳಕಾಯ್ತದ? ಇನ್ನು ಹಂಗೆ ಹೊಡೆದ್ಬಿಟ್ಟವಳಿ ಮಾನ ಮರ್ಯಾದೆ ಕಳೆದ್ಬಿಟ್ಟು. ನನಗೂ ಆಯ್ತಿಲ್ಲ, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ನನ್ನ ಕಷ್ಟ. ನನ್ನ ಗಂಡನ ತಗೊಳ್ಕೊಂಡ್ರೆ ಅವ್ನು ಅನ್ನೋದಕ್ಕೂ ಜಗಳಕ್ಕೆ ಬರ್ತಾನೆ. ನಮ್ಮ ಅಮ್ಮನ ತಗೊಳ್ಕೊಂಡ್ರೆ ನಮ್ಮ ಅಮ್ಮನೂ ಜಗಳಕ್ಕೆ ಬರ್ತದೆ. ಯಾರು ಕತ್ಗೆ ಹೋಗನಿ? ಇವ್ರು ಕೂಡ 250 ರೂಪಾಯಿ ಕೂಲಿಗೆ ಯೋಸೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಯ್ಯೋ ನಮ್ಮ ಜೀವನನೇ ಯಾಕೋ ಸೊರೈತಿಲ್ಲ. ಹೆಂಗ ನಮ್ಮ ಅಮ್ಮನ ತಗ ಮನೆ ಬರ್ಸ್ಕೋಬೇಕು. ಅಲ್ಲಿ ಗಂಟ ಕೂಲಿ ನಾಲಿ ಅಂತ ಹೇಳ್ಬಿಟ್ಟು ಮಾಡಬೇಕು. ನಮ್ಮ ಹೊತ್ತಿಗೆ ಮನೆ ಬಿಟ್ಟು ಹೋಯ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಹೋಗವಳ್ತಾನೆ ಹೋಗ್ಲಿ. ನಮ್ಮ ಅಮ್ಮಂಗೆ ಚೆನ್ನಾಗಿ ನೈಸ್ ಮಾಡಿ ಆಸ್ತಿ ಬರ್ಸ್ಕೋಬೇಕು. ನಮ್ಮ ಹೊತ್ತಿಗೆ ಅವಾಗ ಕ್ಯಾರೆ ಅಂತನೂ ಅನ್ಕೊಡ್ದು. ಬರ್ತದೆ, ಟೈಮ್ ಬರ್ತದೆ ನನಗೂ. ನಮ್ಮ ತಾಯಣ್ಣ ನಾನು ಇರಕ್ಕಿಲ್ಲ, ಹೊಂಟೋಯ್ತೀನಿ ಇಲ್ಲಿ ಮಾತ್ರನೂ. ಅಯ್ಯಯ್ಯಯ್ಯ, ಇನ್ನ ಇಷ್ಟೇನೆ ಬಿಡ್ಸಿರೋದು ಕುಂಬಳಕಾಯ? ನೀಟಾಗಿ ಪಟ 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 ಅಂತ ಬಿಡಿಸಿ, ಅಲ್ಲಿ ಗಾಡಿಗಳು ಗೊತ್ತಾವಲ್ಲ, ಗಾಡಿಗಳಿಗೆಲ್ಲ ತುಂಬಬೇಕು ನೀವು. ಹಿಂಗೆಲ್ಲ ನಿಧಾನಕ್ಕೆ ಒಂದೊಂದೇ ಬಿಡಿಸ್ಲೋ ಬೇಡವಂತ ಬಿಡಿಸ್ಕೊಂಡು ಕುಂತ್ಕೊಂಡ್ರೆ ನಾವೇನು ಇವತ್ತಿಗೇನು ಕುಂಬಳಕಾಯಿ ತುಂಬಕ್ಕಿಲ್ಲ ಅಂತ ಅನ್ನು. ಅಕ್ಕ ಬಿಡಿಸ್ತಾ ಇದೀವಲ್ಲ ಬಿಸ್ಲಲ್ಲ ಹೋಸಿ, ಅದಕ್ಕೇನೇ ಬಿಡಿಸ್ತಾನೆ ಇದೀವಿರು. ಅಕ್ಕ ಇನ್ನೇನಿನ್ನೊಂದು 1 ಗಂಟೆ 2 ಗಂಟೆ ಕೆಲಸ ಹೇಳು. ಎಲ್ಲ ಕುಂಬಳಕಾಯಿನೂ ಹಂಗೇನೆ ಬಿಡ್ಸಾಕ್ಬಿಟ್ಟು ಎಲ್ಲನೂ ಸರ್ವ್ ಮಾಡಾಕ್ಬಿಡ್ತೀನಿ. ಇನ್ನೇನು ಶಾನೆ ಏನಿಲ್ಲ, ಎಲ್ಲ ಕುಂಬಳಕಾಯಿನೂ ಬಿಡಿಸ್ತೀವಿ. ಅಕ್ಕ ಊಟ ಗಿಟ ಎಲ್ಲ ಹಾಕಿದ್ದೀರಾ? ಒಂದು 50 ರೂಪಾಯಿ ಸೇರ್ಸೇನಿಯ ಕೊಡಕ್ಕ ಕೂಲಿಯಾ? ಕೊಟ್ಟಲ್ಲಪ್ಪ ನಿಮ್ಮ ಅತ್ತೆ ಆಗ್ಲೇ ಇಸ್ಕೊಂಡು ಹೋದ್ಲಲ್ಲ ಇಬ್ರು ಕೂಲಿನೂ. ಏನು ನನ್ನ ಕೂಲಿನ ನಮ್ಮ ಮತ್ತೆ ಇಸ್ಕೊಂಡು ಹೋದ್ಲಾ? ಹೂ ಕಣಪ್ಪ, ನಮ್ಮಿಬ್ರು ನಮ್ಮ ಮಗಳದು ಅಳಿಯಂದು ಕೂಲಿ ಕಾಸ ನೀವು ಕೊಡಿತಾಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಹೋದ್ಲು. ನಾನು ಅದಕ್ಕೆ ಕೊಟ್ಟೆ. ನೋಡಿ ಸರ್ಸರ್ನ ಕೆಲಸ ಮಾಡಿ ಮುಗಿಸಿ. ಆಗ್ಲೇ ನೀವು ಕೂಲಿ ದುಡ್ಡೆಲ್ಲ ಮುಂಚೆನೇ ಇಸ್ಕೊಬಿಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗೆ? ಸರ್ಸರ್ನ ಮಾಡಿ. ನನ್ನ ಕೂಲಿ ದುಡ್ಡ ನಮ್ಮ ಅತ್ತೆಗೆ ಯಾಕೆ ಕೊಡಕ್ ಹೋದ್ರಿ ನೀವು? ನಿಮ್ಮ ಅತ್ತೆನೇ ತಾನೇ ಕೆಲಸ ಕಳ್ಸಿದ್, ನೀವಿಬ್ರು ಕಾಸು ಇಸ್ಕೊಂಡೇನೆ ಕೆಲಸ ಕಳ್ಸಿದ್ದು, ನಾವಿಬ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಸರ್ಸರ್ನ ಮಾಡಿ. ಏನಿದ್ರು ನಿಮ್ಮ ಅತ್ತೆ ತಗೋಗ್ಬಿಟ್ಟು ಮಾತಾಡ್ಕೊಳ್ಳಿ. ಅದೇ ನಾವು ವೇಸ್ಟ್ ಮಾಡ್ಬಿಡ್ತೀವೇನೋ ಇಸ್ಕೊಬಿಟ್ಟು, ಹಾಳು ಮಾಡಾಕ್ಬಿಡ್ತೀವೇನೋ ಇಸ್ಕೊಬಿಟ್ಟು ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ನಿಮ್ಮ ಅಮ್ಮನೆಯ ಸುಮ್ಕೆನೆ ನಮ್ಮಮ್ಮನೆಯ ಇಸ್ಕೊಂಡು ಹೋಗ್ಬಿಟ್ಟೈತೆ. ನಾವಿಬ್ರು ವೇಸ್ಟ್ ಖರ್ಚು ಮಾಡ್ಬಿಡ್ತೀವಿ ಅಂತ ಹೇಳಿ ಮೀಟುಗ್ಲಾಡಿ ನೆಮ್ಮದಿಯಾಗಿದ್ದೋನ ಇಲ್ಲಿ ಕರ್ಕೊಬಿಟ್ಟು ಬಂದ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹಾಕದಲ್ದೇನೆಯಾ ಇವ್ರ ಅಮ್ಮ ಎತ್ಕೊತಾಳಂತೆ ಕೂಲಿ ಎಲ್ಲನೂ. ನಮ್ಮ ಅಮ್ಮನೇ ಒಂದು ದಿನಕ್ಕೂನ್ವೆ ನನ್ನ ಕೂಲಿ ಕಾಸ ಮುಟ್ಟಿಲ್ಲ. ಇವ್ರ ಅಮ್ಮ ಎತ್ಕೊಂಡು ಹೋಗಂತದೇನು ಯಾವನು ಬೇಕಿ ಬಾಳು, ನಾನು ಹೋಯ್ತೀನಿ. ನಾನಂತೂ ಇರಕ್ಕಿಲ್ಲ ಇಲ್ಲಿ. ಬೇವರ್ಸಿ ಬಾಳ್ತಾರೆ ಈ ಬಾಳ್ನ. ಎಲ್ಲಾನು ತಗ 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 ಎಲ್ಲಾನು ತಗೊಂಡು ಇವ್ರ ಅಮ್ಮಂಗೆ ಕೊಡ್ಬೇಕಂತೆ. ಇವ್ರ ಅಮ್ಮಂಗೆ ದುಡ್ಡು ಇಕ್ಬೇಕಂತೆ. ನಮ್ಮ ಅಮ್ಮಂಗೆ ಇಕ್ಬೇಕು ಅಂತ ಕೇಳಿಲ್ಲ ಅವರು. ಏಯ್ ಮುಚ್ಚೆ ಬಾಯ್ನ ಸಾಕು. ಅಯ್ಯೋ ದೇವ್ರೆ, ಹೋಗ್ಬಿಟ್ಟು ಬಂದ್ಬಿಟ್ಟಿಲ್ಲ, ಅಲ್ಲಿ ತಗ್ಲಾಕಬಿಟ್ಟಲ್ಲ. ನಾನಂತೂ ಇಲ್ಲಿ ಇವಳು ಬೇಡ, ಇವಳು ಮನೆನೂ ಬೇಡ ನನಗೆ. ಏನ್ ಬೇಡ? ಏನ್ ಮನೆನೂ ಬೇಡ, ಅದು ಬೇಡ ಇದು ಬೇಡ ಅಂತಂದ್ರೆ
ನಂಗೆ ಎಲ್ಲನೂ ನನಗೆ ಬೇಕು. ನೀವು ಸುಮ್ಕಿರಿ. ನೀವು ನನ್ನ ಮೇಲೆ ನಿಮಗೆ ಇರುತ್ತಿಲ್ವಾ? ನೀವು ನನಗೋಸ್ಕರನೇ ತಾನೇ ಬಂದಿರೋದು. ಏನು ಹಾಕಿಲ್ಲ ಮೊಯ್ ಬಗ್ಸ್ಬಿಟ್ಟು ಮಾಡಿ. ಅಮ್ಮ ಕಾಸಿಸ್ಕೊಂಡೈತಲ್ಲ, ಹೋಗೋಷ್ಟೊತ್ತಿಗೆ ಬಿಸಿ ಬಿಸಿ ಏನಾರ ಮಾಡಿಕ್ಕಿರ್ತದೆ. ಅಯ್ಯೋ ನಮ್ಮಂಗೆ ಇಷ್ಟು ಬೆಂಕಿ ಅಕ್ಕ. ಇವರೆಲ್ಲ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ ಸೇರ್ಕೊಬಿಟ್ಟು ನನ್ನ ಹಾಳು ಮಾಡ್ತಾವ್ರೆ. ಓಯ್, ಗಂಡ ಹೆಂಡತಿ ಬರೀ ಮಾತುಕತೆನೇ ಆಯ್ತು. ಮೊಯ್ ಬಗ್ಸ್ ಏನ್ ಮಾಡಬೇಡಿ ನೀವು. ಮಾತುಕತೆ ಮೊಯ್ ಬಗ್ಸ್ ಮಾಡಿ. ಇವಂತೂ ಲಡ 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 ಅಂತ ಇರ್ತದೆ. ಮಾಡಿ ಈಗ ಬರ್ಲಿ ಮನೆಯಾಳಿಗಳು. ಕಳ್ಸಿದ್ದೀನಲ್ಲ, ಈ ಕೂಲಿಗೆ ಹೋಗಿ ಬರ್ಲಿ. ಕಾಸು ಮುಂದಾಗೆ ಇಸ್ಕೊಂಡಿದ್ದು ಒಳ್ಳೇದೇನೇ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಮುಳುಗಿಸಿ ತೇರಿಸಿ ಹಾಳು ಮಾಡಿ ಬಿಸಾಕ್ಬಿಡ್ತಾ ಇದ್ರು. ಇಲ್ಲ ಅಂತ ಹೇಳಿದ್ರೆ ಐತೆ, ಸರಿಯಾಗೈತೆ. ಬರ್ಲಿ ಮನೆಗೆ ಅವಾಗ ಮಾಡ್ತೀನಿ ಬಡೈತದ. ಓಕೆ, ಇಲ್ದಿರ ಆಟಗಳೆಲ್ಲನೂ ಆಡ್ತವೆ. ಈ ಮುಚ್ಕೊಂಡು ಕೂಲಿಗೆ ಹೋಗಿ ಬಂದರೆ ಅಮ್ಮಿಕೊಂಡು ಸುಮ್ಮನೆ ಆಯ್ತಾರೆ. ನನ್ನ ಮಗಳು ಅಷ್ಟೇ, ಹೋಗಿ ಅಲ್ಲಿ ಬಿದ್ದಿರಬೇಕು. ಇಲ್ಲ ಅಂತಂದರೆ ಮುಚ್ಕೊಂಡು ಇಲ್ಲಿ ಕೆಲಸ ಮಾಡಬೇಕು. 10 ಪೈಸದೇನು 10 ಪೈಸದ್ ಮಾಡೋಕ್ಕಾಗಿಲ್ಲ ನಾನಂತೂ. ಮಾಡ್ಕೊಂಡು ತಿನ್ನಂಗಿದ್ರೆ ತಿನ್ನಲಿ. ನಾನಂತೂ ತಿಂದ್ಬಿಟ್ಟು ತೆಪ್ಪಗೆ ಸುಮ್ಮನಾಗಿದ್ರಲ್ಲ, ಹಂಗೆ ಅವ್ರ ಹತ್ರ ಸುಮ್ಮನಾದ್ರೆ ಸುಮ್ಮನಾಗ್ಲಿ. ಈ ಅಮ್ಮ ಕೂಲಿಗೆ ಹೋಗೋದು ಬೋಲ್ ಕಷ್ಟ ಕಣಮ್ಮ. ಕೂಲಿಗೆ ಹೋಗ್ಬಿಟ್ಟು ಯಪ್ಪ ಕೊತ್ತೆಲ್ಲ ನೋಡಿ ಸೊಟ್ಟಿಗೆ ಹೋಗ್ಬಿಟ್ಟೈತೆ. ಬಗ್ಗಿ ಎತ್ತು ಆ ಕುಂಬಳಕಾಯಿ ಕೀಳ ಕೆಲಸ. ಅಯ್ಯೋ ಯಪ್ಪ ಅಮ್ಮ 5 ನಿಮಿಷ ಕೂರ್ಸಕ್ಕಿಲ್ಲ ಕಣಮ್ಮ. ಮಾಡು 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 ಕೆಲಸ ಮಾಡಿಸ್ತಾನೇ ಇತ್ತಾಳೆ. ಇನ್ನೇನವ ಕಷ್ಟಪಟ್ಟು ಮಾಡಿದ್ರೆ ತಾನೇ ಪ್ರತಿಫಲ ಸಿಗೋದು. ಸುಮ್ಮನೆ ಕೂತ್ಕೊಂಡ್ರೆ ಪ್ರತಿಫಲ ಸಿಗ್ತದ? ಹಬ್ಬ ಸಾಕಾಗೋಯ್ತು ನನಗೂನುವೆ. ನಾನು ಆ ಮನೆ ಈ ಮನೆ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು, ಅಯ್ಯೋ ನೋಡಿ ರಂಗಕ್ಕವ್ರ ಮಂತ ಹೋದವಳು ಕೂತ್ಕೊಂಡವಳು, ಎದ್ದೊಳಕ್ಕೆ ಮಣ್ಕಾಲ್ ನೋಯ್ತಿತ್ತು, ಹಂಗೆ ಕುಂತ್ಕೊಬಿಟ್ಟೆ. ಕ್ಯಾಮೆನೇ ಮುಗ್ದಿಲ್ಲ ಕಣವ. ಹೋಗವ, ಒಂದು ಲಾಟ್ ಪಾತ್ರೆ ಬಿದ್ದಾವೆ ತೊಳೆದ್ಬಿಟ್ಟು ಹಂಗೆ ರಾತ್ರಿ ಕೊಂಚೂರು ಸೊಪ್ಪು ಕಿತ್ಕೊಬಿಟ್ಟು ಬಂದೀನಿ. ಹೋಗ್ಬಿಟ್ಟು ಹಂಗೆ ಅಡ್ಡ ಆಡ್ಕೊಂಡು ಬರೋನಿ ಅಂತ ಹೋಗಿದ್ದೆ. ಸೊಪ್ಪು ಸಿಕ್ತಾ, ಸೊಪ್ಪು ಕಿತ್ಕೊಬಿಟ್ಟು ಹಂಗೇನಿಯ ಬಂದೆ ನೆಟ್ಟಿಗೆನೇ ಹಂಗೇನೇ. ಹಂಗೇನೇ ಹೋಗ್ಬಿಟ್ಟು ಖಾರ ಹರಿದ್ಬಿಟ್ಟು ಹೊಸಿ ಸೊಪ್ಪಿನ ಸಾರು ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ಹೋಗವ. ಅಮ್ಮ ಹಂಗಾರೆ ಉಣ್ಣಕ್ಕೂ ಏನು ಮಾಡಿಲ್ವೇ? ಏನ್ ಮಾಡ್ಲಿ, ನಾನು ಕೈಲಾಗ್ದಿರೋಳು. ನೀವು ನನ್ನ ನೋಡ್ಕೋಬೇಕಾ, ನಾನು ನಿನ್ನ ನೋಡ್ಕೋಬೇಕಾ? ಲೇ ಏನೇ ಮಾಡ್ತಿದೀಗ? ಹೊಟ್ಟೆ ಹಸಿತೈತ್ ಬಾರೆ ಏನಾರ ಇಕ್ಕು. ಅಮ್ಮ ನನ್ ಗಂಡ ಹೋಗ್ ಮಾಡಿಕ್ಕೆ. ನಿನ್ ಗಂಡ ಅವನೇ ನನ್ನ ಗಂಡ. ನೀಯ ಮಾಡಿಕಕ್ಕೆ ಗಂಡಂಗ್ ಮಾಡಿಕಕ್ಕೂ ಕೈಲಿ ಕಿಸಲ್ವಾ? ದುಡ್ಕೊಂಬಿಟ್ಟು ಬರ್ಬೇಕು, ಮಾಡಾಕ್ಬೇಕು. ಪದ್ದಿ ಮಾಡಾಕ್ತಿರ್ಲಿಲ್ವ ಎಲ್ರಿಗೂನುವೆ? ಮಾತಿಗೆ ಮುಂಚೆ ಹೊತ್ತಿಗೆ ಮೇಲೆ ಹೇಳ್ತೀಯ ಕಣಮ್ಮ. ಮಾಡ್ತಿರ್ಲಿಲ್ವಾ ಅವಳು ಮಾಡ್ತಿರ್ಲಿಲ್ವಾ? ಬರೀ ಇದನ್ನೇನೇ ಹೇಳ್ತಾ ಇರೋ, ಅವಳು ಮಾಡ್ತಿರ್ಲಿಲ್ವಾ ಅಂತ ಹೇಳ್ಬಿಟ್ಟು. ನಂದಿನೇ ನೀನ್ ಕೇಳಕ್ ಬರ್ಬೇಡ, ಇನ್ನೇನು ಹೇಳಕ್ ಬರ್ಬೇಡ ನೀನಂತೂ. ಬರೀ ಇದೇನೇ ಆಯ್ತು. ಕೂಲಿ ಎಲ್ಲನೂ ಮುಂಚೆನೇ ಇಸ್ಕೊಂಡ್ಬಿಟ್ಟಿದ್ದೀಗಲ್ಲ ನೀನು. ನಿನ್ ಗಂಡ ಹಾಲಿನ ದುಡ್ಡೆಲ್ಲ ಮುಳುಗಿಸ್ ಸೇರಿಸಿ ಒಂದು 10,000 ರೂಪಾಯಿ ವಸೂಲಿ ಮಾಡಬಾರ್ದ ನಾನು? ಅಯ್ಯಪ್ಪ 500 ರೂಪಾಯಿ ಇಬ್ಬರಿಂದ ಇಸ್ಕೊಂಡಿದ್ದಕ್ಕೇನೆ ಹಿಂಗೆ ಆಡ್ತಿರಲ್ಲ. 10,000 ರೂಪಾಯಿ ನುಂಗಾಕವ್ ನಿನ್ ಗಂಡ. ಹೊಸಿ ನಿನ್ ಗಂಡಂಗೆ ಬುದ್ಧಿ ಹೇಳು. ನುಂಗಾಕಿರೋ ದುಡ್ಡು ವಾಪಸ್ ತಗೊಬಿಟ್ಟು ಬಂದು ಕೊಡಕ್ಕೆ ಆಮೇಕಿಂದ 500 ರೂಪಾಯಿ ಕೊಡ್ತೀನಿ ನೋಡು. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಸುಖವಿಲ್ಲ. ಹೋಗಿ ಮೊರ್ವಾದಿನಾಗ ಸೊಪ್ಪು ಕಿತ್ಕೊಬಿಟ್ಟು ಬಂದೀನಿ. ಹೋಗಿ ಸೊಪ್ಪಿನ ಸಾರು ಮುದ್ದೆ ಎಲ್ಲ ಮಾಡು. ಹಿಂಗೆ ಕುಂತ್ಕೊಂಡ್ರಾಗಲ್ಲ. ಪೊದ್ದಿ ಮುಂದೆ ಬೆಳಗ್ಗೆ ತೋರಿಸ್ಬೇಕು ನೀವಿಬ್ರುನುವೆ. ನಾನು ಹೇಳ್ದಂಗೆ ಮಾಡ್ರಿ. ಚೆನ್ನಾಗಿ ಬೆಳೆದವಳು ಮುಂದೆ ತೋರಿಸ್ರಿ. ಅವಾಗ ಅವಳೇನೇ ಬೊಗ್ತಾಳೆ. ನೋಡ್ದವಳು ಬುದ್ಧಿವಂತಿಕೆಯ. ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ತಲೆ ಬಂದ್ಬಿಟ್ಟೈತೆ. ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾವಳಂತೆ. ನೀನು ನಿನ್ ಗಂಡ ಇಬ್ರುನುವೆ ಅಲಾಲ್ ಟೋಪಿಗಳ ಥರ ಅಲ್ಕೊಂಡು ಸುಮ್ಕೇನೆ ಕುಂತ್ಕೊಳ್ಳಿ. ಅವಳೆಲ್ಲ ದುಡ್ಕೊಂಡು ಸಂದಾಕಾಯ್ತಾಳೆ. ಅದು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಿಲ್ಲ. ಹೋಗಿ ಮನೆ ಕೆಲಸ ಮಾಡೋಗು. ನಾನು ಮಾಡಕ್ಕಿಲ್ಲಮ್ಮ, ನನ್ನ ಕೈಲಿ ಹಾಕಿಲ್ಲ. ನಾನು ಹೋಗಿ ಮನೆ ಕತ್ತೀನಿ. ಮನೆಗೆ ಹೋಗು. ನಂಗೆ ಏನು ಕಷ್ಟ ಆಯ್ತದೇನು? ನಾನು ಒಬ್ಳೊಟ್ಟೆ ತುಂಬಿಸ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ. ಹೋಗು. ಏನಾರಾಗ್ಲಿ ನಾನಂತೂ ಅಡುಗೆ ಮಾಡಕ್ಕಿಲ್ಲ. ಈ ಜಂಬುದ್ಕೋಳಿಗೆ ನೋಡ್ಲೇಳು. ನಾನೇ ಅಂತೆ, ನಾನು ತಿನ್ನೋದಿಲ್ಲ, ಹಂಗೆ ಮನಿಕತ್ತೀನಿ. 1-2 ಸೀಬೆ ಹಣ್ಣುನುವೆ, 1-2 ಸೇಬವೆ ಹಚ್ಕೊಂಡು ತಿನ್ನಿ ನೆಟ್ಟು ಮನಿಕತ್ತೀನಿ. ಇವಳು ಗಂಡೆವಳು ಮಗಳು ತಾನೇ ಹೊಟ್ಟೆ ಇಸ್ಯೋದು. ಬಗ್ ಮಾಡ್ತಿದ್ರೆ ಮಾಡಿಸ್ತಾನೆ ಇರ್ತಾರೆ. ಅಲ್ಲ 10,000 ರೂಪಾಯಿ ಅನ್ಯ ಇವಾಗ ನೀಗ ಹಾಕ್ಬಿಟ್ಟವನಲ್ಲ ಕಳ್ಳನ ಮಗ. ಇವಳು ಕಳ್ಳನ ಮಗನಿಗೋಸ್ಕರ ನಾನು ಮಾಡಾಕ್ಲ ಎಲ್ಲನೂ ಲೋಪರ್ಗೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ಬೇಕಾದ್ರೆ ತಿಂದ್ರೆ ತಿನ್ಲಿ, ಇಲ್ಲಾಂದ್ರೆ ಬಿದ್ದು ಸಾಯ್ಲಿ ಹಂಗೇನೇನಿ. ಇಲ್ಲ ಅವ್ರ ಮನೆಗೆ ಹೋಗ್ಲಿ ಗಂಟು ಮುಟ್ಟೆ ಕಟ್ಕೊಂಡು. ಇವನ ಬಳಿಯಲ್ಲ, ಇವನು ಮನೆ ತೊಳಿತಾವನ್ ಮನೆ ಎಲ್ಲನೂ. ಸದ್ಯ ಕೂಲಿ ದುಡ್ಡು ಕಿತ್ಕೊಂಡಲ್ಲ ಅಷ್ಟೇ ಸಾಕು.